ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿರವರು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದ ಶ್ರೀಮಠದಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ವಚನ ಗ್ರಾಮ ಎಂಬ ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಇಮ್ಮಡಿ ಮುರುಗಿ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈಗ ತಾನೇ ಕಾರ್ಯಕ್ರಮದಲ್ಲಿ ತುಂಬಾ ವಿಶೇಷವಾದಂತಹ ನುಡಿಗಳನ್ನ ನುಡಿದು ತಮ್ಮೆಲ್ಲರ ಮನವನ್ನ ಹೃದಯವನ್ನ ಗೆದ್ದಂತಹ ಸರಳ ಸಜ್ಜನ ಸ್ವರೂಪಿಗಳೇ ಆದಂತಹ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಡಿ ನಾಗರಾಜ್ ಗಂಗಾವತಿ ಸರ್ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ನಾಡಗೌಡರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ನಂಜನಗೂಡು ತಾಲೂಕು ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದಂತಹ ನಾಗೇಶ್ ಮೂರ್ತಿ ಅವರಿಗೆ, ಲಿಂಗಣ್ಣ ಅವರಿಗೆ, ನಿಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ. ಈಗಾಗಲೇ ಒಂದು ವಾರದ ಹಿಂದೆ ಶ್ರೀಮಠ ಹೆಚ್ಚು ಕಡಿಮೆ ನಂಜನಗೂಡು ತಾಲೂಕು ಮಾತ್ರ ಅಲ್ಲ, ಮೈಸೂರು ಜಿಲ್ಲೆಯಲ್ಲೇ ಒಂದು ಪ್ರಸಿದ್ಧವಾದಂತಹ ಹೆಸರನ್ನ ಪಡೆಯಿತು. ಒಂದು ವಿನೂತನವಾದ ಕಾರ್ಯಕ್ರಮವನ್ನ ನಿಮ್ಮ ಊರಿನಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ. ಆ ಸಂದರ್ಭದಲ್ಲೇ ನಮಗೆ ಗುರುಗಳು ಕೇಳ್ಕೊಂಡ್ರು, ಇಲ್ಲಿ ಆ ಟೈಮಲ್ಲೇ ವಚನ ಗ್ರಾಮ ಕಾರ್ಯಕ್ರಮ ಮಾಡೋಣ ಅಂತ. ಆದ್ರೆ ನಮ್ಮ ಜಡ್ ಸರ್ ಅವತ್ತು ಬೇರೆ ಕಾರ್ಯಕ್ರಮದ ನಿಮಿತ್ತ ಬ್ಯುಸಿ ಆಗಿದ್ರಿಂದ, ಇಲ್ಲ ಗುರುಗಳೇ, ಆ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೊಂದು ಶನಿವಾರ ಈ ಕಾರ್ಯಕ್ರಮವನ್ನು ಹಾಕೊಳ್ಳೋಣ ಅಂದಾಗ ಆಯ್ತು ಅಂತ ಹೇಳಿದ್ರು. ಈ ಕಾರ್ಯಕ್ರಮ ಮುಗಿದು ಇನ್ನೇನೋ ಅದರ ಒಂದು ಕಂಪನ್ನ ಇನ್ನೂ ಕೂಡ ನೀವು ಅರಗಿಸ್ಕೊಳ್ಳಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ವಚನ ಗ್ರಾಮ ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಒಂಥರ ಖುಷಿ ಕೊಡುವಂತಹ ವಿಚಾರ. ಬಂಧುಗಳೇ, ವಚನ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ. ಬಾಲ್ಯದಲ್ಲಿ ಮಕ್ಕಳಿಗೆ ವಚನ ಸಾಹಿತ್ಯದ ಸಂಸ್ಕಾರ ಮೂಡಬೇಕು ಅನ್ನೋ ಒಂದು ಆಶಯ. ಈಗ ಉದಾಹರಣೆಗೆ ನ್ಯೂಸ್ ಅಲ್ಲಿ ಅನೇಕ ಕಾರ್ಯಕ್ರಮಗಳು ಬರುತ್ತೆ, ಮತ್ತೆ ಅನೇಕ ವಿಷಯಗಳು ಜ್ಞಾನಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮಗಳು ಬರ್ತವೆ. ಅದನ್ನ ನೋಡುವಂತವರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಧಾರಾವಾಹಿಗಳು ಮುಂತಾದನ್ನ ನೋಡಿ ತಮ್ಮ ಆ ಒಂದು ಮನಸ್ಥಿತಿಯೇ ಬದಲಾದಂತಹ ಸಂದರ್ಭವನ್ನ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಮಕ್ಕಳಿಗೆ ಏನನ್ನ ನೋಡಬೇಕು, ಏನನ್ನ ನೋಡಬಾರದು ಅನ್ನೋ ಒಂದು ಭಾವ ಇರಬೇಕು. ಮೊನ್ನೆ ತಾನೇ ನಾನು ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಮೊಬೈಲ್ ಅನ್ನೋ ಒಂದು ಮಾಯೆ ಬಂದ್ಬಿಟ್ಟು ಎಲ್ಲರನ್ನು ದೂರ ಮಾಡಿಬಿಡ್ತು ಅಂತ. ಮೊಬೈಲ್ ಅನ್ನ ಮಕ್ಕಳಿಗೆ ಕೊಟ್ಬಿಟ್ಟು ತಂದೆ ತಾಯಿಗಳ ವ್ಯಾಪ್ತಿ ಪ್ರದೇಶದಿಂದ ಮಕ್ಕಳು ದೂರ ಹೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಅಂಶವನ್ನ ಹೇಳಿದಾಗ ಅಲ್ಲಿ ಪೋಷಕರಲ್ಲಿ 99% ಹೌದು ಸರ್. ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಮಕ್ಕಳು ತಂದೆ ತಾಯಿಗಳ ಜೊತೆ ಮಾತನಾಡುವಂತಹ ಸಂದರ್ಭವೇ ಕಡಿಮೆ ಆಗ್ಬಿಟ್ಟಿದೆ. ಮೊಬೈಲ್ ಅಲ್ಲೇ ತಲ್ಲೀನರಾಗ್ಬಿಟ್ಟಿದ್ದಾರೆ. ನೀವು ಹೇಳಿದ್ದು ಸರಿ ಅಂತ. ಅದಕ್ಕೆ ಮೊಬೈಲ್ ಕೊಡುವುದಕ್ಕಿಂತ ಬದಲು ಪುಸ್ತಕವನ್ನ ಕೊಡಿ ಅಂತ ನಾವು ಈ ದಿನ ವಚನ ಗ್ರಾಮ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಿ ಪ್ರತಿ ಗ್ರಾಮಕ್ಕೆ ವಚನ ಪುಸ್ತಕವನ್ನ ಹಂಚಿದ್ದೇವೆ. ಪೂಜ್ಯ ಗುರುಗಳು ಬಂದಿದ್ದಾರೆ. ಜಡ್ಜ್ ಕೂಡ ಅವರು ಪ್ರತಿ ಮನೆಗೆ ಬಂದು ಹೆಜ್ಜೆಯನ್ನು ಹಾಕಿಕೊಂಡು ಬಂದು ವಚನ ಗ್ರಾಮ ಕಾರ್ಯಕ್ರಮದ ಅಡಿಯಲ್ಲಿ ವಚನ ಭಾರತ ಅನ್ನೋ ಪುಸ್ತಕವನ್ನ ಕೊಟ್ಟಿದ್ದೇವೆ. ಅದರಲ್ಲಿ 60 ವಚನಗಳಿದೆ. ಆ ವಚನಗಳನ್ನ ಓದಿ ಮಕ್ಕಳಿಗೆ ಅದರಲ್ಲಿ ಇರುವಂತಹ ಒಂದು ಮೌಲ್ಯವನ್ನ ಬೆಳೆಸಿಕೊಳ್ಬೇಕು ಅನ್ನೋ ಒಂದು ಸದಾಶಯ. ಒಂದು ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ ವಚನ ಸಾಹಿತ್ಯದ ಬಗ್ಗೆ ಅರಿವು ಉಂಟಾಗಿ ನಮ್ಮ ಧರ್ಮ ಜಾಗೃತಿ ಉಂಟಾಗಬೇಕು ಅಂತ ಶಾಲೆಗಳೆಡೆಗೆ, ವಚನಗಳ ನಡೆಗೆ ಮತ್ತು ಮೌಲ್ಯಗಳು ಉಂಟಾಗಬೇಕು ಅಂತ. ಇನ್ನೊಂದು ವಚನ ಗ್ರಾಮ ಅಂದ್ರೆ ಒಂದು ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ತೀವಿ. ಗ್ರಾಮದಲ್ಲಿರುವಂತಹ ಮನೆಗಳಿಗೆ ವಚನ ಪುಸ್ತಕವನ್ನ ಕೊಟ್ಟು ಅನಂತರ ಅವ್ರನ್ನ ಈ ರೀತಿ ಸೇರಿಸಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಆ ಗ್ರಾಮವನ್ನು ವಚನ ಗ್ರಾಮ ಅಂತ ಘೋಷಣೆಯನ್ನ ಮಾಡ್ತೇವೆ. ಇವತ್ತು ಶಿರಮಳ್ಳಿ 24ನೇ ವಚನ ಗ್ರಾಮವಾಗಿ ಘೋಷಣೆ ಆಗ್ತಾ ಇದೆ. ಇದುವರೆಗೆ 23 ವಚನ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊ ಬಂದಿದ್ದೀವಿ. ಇದು 24ನೇ ವಚನ ಗ್ರಾಮ ಕಾರ್ಯಕ್ರಮ. ಇಲ್ಲಿ ನಿಮ್ಮ ಗ್ರಾಮಕ್ಕೆ ಈಗ 2 ಹೆಸರು, ಒಂದು ಶಿರಮಳ್ಳಿ, ಇನ್ನೊಂದು ವಚನ ಗ್ರಾಮ ಅಂತ. ನೋಡಿ ಎಷ್ಟು ಆ ವಚನ ಅಂದ್ರೆ ಒಂದು ಶಕ್ತಿ.
ವಚನದಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ಎಂತಹ ಮೌಲ್ಯಗಳು ಅಡಗಿದೆ ಅಂದ್ರೆ ಆ ವಚನವನ್ನು ಅನುಭವಿಸಿದವರಿಗೆ ಗೊತ್ತು. ಸರ್ ಹೇಳಿದ್ರು, ನಾನು ಇವತ್ತು ಜಡ್ಜಾಗಿ ಬಂದು ನಿಂತಿರೋದಕ್ಕೆ ಈ ವಚನವೇ ಕಾರಣ ಅಂತ ಹೇಳಿದ್ರು. ಯಾಕಂದ್ರೆ ನೀನು ಒಲಿದೆಡೆ ಕೊರಡು ಕೊನುರ್ವದಯ ಅನ್ನೋ ಒಂದು ವಚನವನ್ನ ಹೇಳಿ ಆ ವಚನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರಿಂದ ಅವರು ವಕೀಲರಿಂದ ಪ್ರಾರಂಭವಾಗಿ ನ್ಯಾಯಾಧೀಶರವರೆಗೆ ಬಂದ್ರು ಅಂದ್ರೆ ಆ ವಚನವನ್ನ ನಾವು ಹಿಡ್ಕೊಂಡ್ರೆ ಅದು ನಮ್ಮನ್ನ ಮೇಲಕ್ಕೆ ಎತ್ತತ್ತೆ ಅನ್ನೋ ಒಂದು ಅಂಶವನ್ನ ಅವರು ಹೇಳಿದ್ರು. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಾವು ವಿಶೇಷವಾಗಿ ಇಲ್ಲಿ ಲಿಂಗಾಯತ ಸಂಸ್ಕೃತಿ ಅಂದ್ರೆ ಅದು ಒಂದು ತತ್ವ. ಮುಖ್ಯವಾಗಿ ನಾವು ಲಿಂಗಾಯತರಾಗಬೇಕು. ಲಿಂಗಾಯತರಾಗೋದು ಏನು ಅಂದ್ರೆ ಲಿಂಗವನ್ನ ಕಟ್ಟಬೇಕು. ಯಾವಾಗ ಲಿಂಗವನ್ನ ಕಟ್ತೀವೋ ಆವಾಗ ಮಾತ್ರ ಲಿಂಗಾಯತರಾಗೋದಕ್ಕೆ ಸಾಧ್ಯ. ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗಕ್ಕೆ ಸಾಧ್ಯನಾ? ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು ಅಂದ್ರೆ ಅವನು MBBS ಮಾಡಿದ್ರೆ ಮಾತ್ರ ಅವನು ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ನಾವು ಜಡ್ಜ್ ಸರ್ ಮಗ ಜಡ್ಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಲಾಯರ್ ಆಗಿ ಅವರು ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಜಡ್ಜ್ ಆಗೋದಿಕ್ಕೆ ಸಾಧ್ಯ ಅಲ್ಲ. ಹಾಗೆ ವಕೀಲರ ಮಗ ವಕೀಲರಾಗೋದಿಕ್ಕೆ ಸಾಧ್ಯ ಅಲ್ಲ. ರೈತನ ಮಗ ರೈತ ಆಗೋದಿಕ್ಕೆ ಸಾಧ್ಯ ಅಲ್ಲ. ಅವನು ಕೂಡ ಉಳುಮೆ ಮಾಡಿದ್ರೆ ಮಾತ್ರ ಅವನ ರೈತ ಅಂತ ಕರೀತಾರೆ. ಹಾಗೆ ಲಿಂಗಾಯತರ ಮಗ ಲಿಂಗಾಯತ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವನು ಲಿಂಗವನ್ನ ಕಟ್ಟಬೇಕು. ದಯಮಾಡಿ ಈ ಒಂದು ಲಿಂಗಾಯತ ಸಂಸ್ಕೃತಿಯನ್ನ ಏನ್ ಮಾಡಿ ಹೆಚ್ಚಿಸಿ, ಲಿಂಗಾಯತರನ್ನಾಗಿ ಮಾಡಿ. ಪ್ರತಿಯೊಬ್ಬರು ಕೂಡ ಎದೆ ಮೇಲೆ ಲಿಂಗವನ್ನ ಕಟ್ಟಿದಾಗ ಮಾತ್ರ ಅವರನ್ನು ಲಿಂಗಾಯತರು ಅಂತಾರೆ. ದಯಮಾಡಿ ಆ ಒಂದು ಸಂಸ್ಕೃತಿಗೆ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡಿ. ನಿಮ್ಮ ಮಕ್ಕಳು ಶಾಲೆ ಹೋದ್ರೂ ಪರವಾಗಿಲ್ಲ, ಶಾಲೆಯಲ್ಲೂ ಕೂಡ ಲಿಂಗವನ್ನ ಕಟ್ಕೊಂಡು ಹೋಗ್ಲಿ. ಪ್ರಪಂಚದಲ್ಲಿ ದೇವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಧರ್ಮ ಯಾವ್ದಾದ್ರು ಇದೆ ಅಂದ್ರೆ ಅದು ಲಿಂಗಾಯತ ಧರ್ಮ ಅಂತ ಎದೆ ತಟ್ಟಿ ಹೇಳೋದು. ಅದಕ್ಕೆ ನಾವು ಲಿಂಗವನ್ನ ಕಟ್ಟಿಕೊಂಡು ರಸ್ತೆಯಲ್ಲಿ ತಿರುಗಾಡಿದ್ರೆ ಕೆಲವರು ಹೇಳ್ತಾರೆ ಇವರು ಚಲಿಸುವ ದೇವರುಗಳು ಅಂತ ಕರೀತಾರೆ. ಯಾಕಂದ್ರೆ ದೇವರನ್ನ ಕಟ್ಟಿಕೊಂಡು ನಾವು ತಿರುಗಾಡಿದ್ರೆ ಆ ದೇವರು ನಮ್ಮ ಬಳಿ ಇರೋದ್ರಿಂದ ಅವರು ಚಲಿಸುವ ದೇವರು ಅಂತ ಕರೀತಾರೆ. ಅಂತಹ ಚಲಿಸುವ ದೇವರುಗಳಾಗಿರುವಂತಹ ನಾವುಗಳು ಪ್ರತಿಯೊಬ್ಬರನ್ನು ಕೂಡ ಆ ಒಂದು ಲಿಂಗಾಯತ ತತ್ವವನ್ನ ಬಿತ್ತೋಣ. ಆ ಒಂದು ಉದ್ದೇಶದಿಂದ ನಾವು ಈ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನ ಮಾಡಿ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಬಂಧುಗಳೇ, ನಾವು ವಿಶೇಷವಾದಂತಹ ಒಂದು ಸಂಸ್ಕೃತಿಯಲ್ಲಿ ಬಂದಿದ್ದೇವೆ. ಒಂದು ಬಲೂನ್ ಇದೆ, ಬಲೂನ್ಗೆ ಒಂದು ಮುಳ್ಳು ಚುಚ್ಚಿದಾಗ ಏನಾಗುತ್ತೆ? ಆ ಬಲೂನ್ ಒಡೆದೋಗುತ್ತೆ. ಅದೇ ಒಂದು ಗಾಡಿಯಲ್ಲಿ ಬಂದಿರ್ತೀವಿ ಅಥವಾ ಕಾರಲ್ಲಿ ಬಂದಿರ್ತೀವಿ, ಆ ಟೈರ್ಗೆ ಒಂದು ಪಿನ್ ಚುಚ್ಚಿದ್ರು ಕೂಡ ಅದು ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ನಿಂತೋಗ್ಬಿಡುತ್ತೆ. ಆದ್ರೆ ನಮ್ಮ ಪರಶಿವ ಒಂದು ದೇಹವನ್ನ ಕೊಟ್ಟಿದ್ದಾನೆ. ಆ ದೇಹವನ್ನು ಕೊಟ್ಟು ಒಟ್ಟು 9 ರಂಧ್ರಗಳನ್ನ ಮಾಡಿದ್ದಾನೆ. ಆ 9 ರಂಧ್ರಗಳನ್ನ ಮಾಡಿದ್ರು ಕೂಡ ಒಂದು ಚೂರು ಕೂಡ ವ್ಯತ್ಯಾಸ ಆಗದಂಗೆ ಇಲ್ಲಿ ನಾವು ನಿಂತಿದ್ದೀವಿ, ಇಲ್ಲಿ ಕಾರ್ಯಕ್ರಮಕ್ಕೆ ಸೇರುವಂತೆ ಮಾಡಿದ್ದಾನೆ ಅಂದ್ರೆ ಆ ಪರಶಿವನಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಲೋದಿಲ್ಲ. ದಯಮಾಡಿ ಒಳ್ಳೆ ಜೀವ ಇದೆ, ಆ ಜೀವವನ್ನ ಬೆಲೆ ಕೊಡಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳ ನೀವೆಲ್ಲ ಪಾಲುದಾರರಾಗಿ. ಅದು ನಮ್ಮ ಜಡ್ಜ್ ಸರ್ ಹೇಳಿದ್ರು. ಯಾಕೆಂದ್ರೆ ನರೆ ಕೆನ್ನೆಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಬಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಅಂತ. ವಯಸ್ಸಾದ ಮೇಲೆ ನಾವು 100 ಸಲ ಬೇಡಿದ್ರು ಅದು ಪರಮಾತ್ಮನಿಗೆ ಪ್ರಿಯ ಆಗೋದಿಲ್ಲ. ವಯಸ್ಸಿರುವಾಗ ಕೇವಲ 1 ಸಲ ಬೇಡಿದ್ರು ಕೂಡ ಆ ಪರಮಾತ್ಮನಿಗೆ ಪ್ರಿಯ ಆಗುತ್ತೆ. ಆ ಒಂದು ಉದ್ದೇಶದಿಂದಲೇ ಪ್ರತಿ ಮನೆಯಲ್ಲಿ ವಚನ ಪುಸ್ತಕ ಇರಬೇಕು ಅನ್ನೋ ಒಂದು ಸದಾಶಯದಿಂದ ಇದುವರೆಗೆ ಸುಮಾರು 25,000ಕ್ಕಿಂತಲೂ ಹೆಚ್ಚು ಮನೆಗಳಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಪುಸ್ತಕವನ್ನ ಕೊಟ್ಟಿದ್ದೇವೆ. ಹೀಗೆ ಹಿಂದೆ 8 ವರ್ಷಗಳ ಹಿಂದೆ ಬಂದಾಗ ನಾವು ಒಂದು ಸದಸ್ಯರನ್ನ ಮಾಡುವಂತ ಬಂದಿದ್ದೋ. ಆ ಸಂದರ್ಭದಲ್ಲಿ ನಮ್ಗೆ ಅನೇಕರು ಇಲ್ಲಿ ಸದಸ್ಯರಾದ್ರು. ನಮ್ಮ ಮೃತ್ಯುಂಜಯ ಸ್ವಾಮಿಗಳವರು ಕೂಡ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ನ ಆಜೀವ ಸದಸ್ಯರು. ಮತ್ತೆ ಭೋಗನಂಜಪ್ಪ ಸರ್ ಅಂತ ಇದ್ರು, ಅವ್ರು ನಂಜನಗೂಡಲ್ಲಿದ್ದಾರೆ, ಅವರು ಸದಸ್ಯರು. ಮತ್ತೆ ನಮ್ಮ ಪುಟ್ಮಾದಪ್ಪ ಸರ್ ಅವರು ಕೂಡ ನಮ್ಮ ಫೌಂಡೇಶನ್ ನ ಮೆಂಬರ್. ಹೀಗೆ ಸದಸ್ಯರಾಗಿ ಮಾಡಿ ಹೋಗಿದ್ದು. ಬಟ್ 8 ವರ್ಷಗಳ ನಂತರ ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಖುಷಿ ಕೊಡ್ತಾ ಇದೆ. ಗುರುಗಳು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಇಲ್ಲ, ಈ ಗ್ರಾಮದಲ್ಲಿರುವಂತಹ ಜನರು ಯಾವುದೇ ಕಾರ್ಯಕ್ರಮ ಆದ್ರೂ, ನಾನು ಸ್ಟಾರ್ಟಿಂಗ್ ಬಂದಾಗ 1, 2, 3, 4 ಜನ ಮಾತ್ರ ಇದ್ರು. ಆದ್ರೆ ಇಷ್ಟೊಂದು ಜನ ಈ ರೀತಿ ಸೇರ್ಕೊಳ್ತಾರೆ ಅಂದ್ರೆ ಇಲ್ಲ, ಏನೋ ಒಂದು ಶಕ್ತಿ ಇದೆ, ಶ್ರೀಮಠದ ಶಕ್ತಿ. ಅದು ಆ ಮಠದ ಶಕ್ತಿಯಿಂದ ನಿಮ್ಮೆಲ್ಲರನ್ನು ಸೇರಿ ಪ್ರತಿಯೊಬ್ಬರ ಕಿವಿಗೆ ವಚನದ ಕಂಪನ್ನ ಸವಿಯುವಂತೆ ಮಾಡಿದೆಯಲ್ಲ, ಅದು ನಿಜವಾಗಲೂ ಕೂಡ ಖುಷಿ ಕೊಡುವಂತಹ ವಿಚಾರ. ನಮ್ಮ ಇಮ್ಮಡಿ ಮುರುಘೇಸ್ವಾಮಿಗಳವರು ಕೂಡ ನಮ್ಮ ತಾಲೂಕಿನವರು ಎಷ್ಟೊಂದು ಉತ್ಸುಕತೆಯಿಂದ ಇದ್ದಾರೆ ಅಂದ್ರೆ, ಅವರ ಒಂದು ಆನ್ಲೈನ್ ಅಲ್ಲಿ ನಾವು ಕೋವಿಡ್ ಟೈಮ್ ಅಲ್ಲಿ ಇನ್ನೇನು ನಾವು ಬದುಕೋದೇ ಇಲ್ಲ ಅನ್ನೋ ರೀತಿ ತುಂಬಾ ಜನ ನಮ್ಗೆ ಹಬ್ಬಿಸ್ಬಿಟ್ರು. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವು, ಜನಗಳಿಗೆ ಒಂದು ಜಾಗೃತಿಯನ್ನು ಉಂಟು ಮಾಡುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮೊಬೈಲ್ ಮುಖಾಂತರನೇ ನಾವು ಗೂಗಲ್ ಮೀಟ್ ಅಂತ ಬರುತ್ತೆ, ಗೂಗಲ್ ಮೀಟ್ ಮುಖಾಂತರ ಕಾರ್ಯಕ್ರಮವನ್ನ ಮಾಡಿದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಕೂಡ ಒಂದು
ಉಪನ್ಯಾಸವನ್ನ ನೀಡಿದ್ರು, ಪ್ರವಚನವನ್ನ ನೀಡಿದ್ರು. ತುಂಬಾ ಅನೇಕ ಜನ ಖುಷಿ ಪಟ್ಟರು ಅವರ ಪ್ರವಚನವನ್ನ ಕೇಳಿ. ಒಳ್ಳೆಯ ಜ್ಞಾನ ಭಂಡಾರವೇ ಶಿರಮಳ್ಳಿ ಮಠಕ್ಕೆ ಬಂದಿದೆ. ಅವರನ್ನ ಉಪಯೋಗಿಸಿಕೊಂಡು ಒಂದು ಮಠ ಒಳ್ಳೆಯ ರೀತಿಯಲ್ಲಿ ಒಂದು ನಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಆ ಮಠ ಇನ್ನಷ್ಟು ಕೂಡ ಉನ್ನತಿ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ವಚನ ಗ್ರಾಮ ಆಗಿದೆ. ಪ್ರತಿಯೊಬ್ಬರ ಬಾಯಲ್ಲಿ ಒಂದು ವಚನ ಬರಲೇಬೇಕಲ್ವಾ? ದಯಮಾಡಿ ಒಂದು ವಚನವನ್ನ ಹೇಳ್ಕೊಡ್ತೀನಿ, ಹೇಳಿ. ಇಷ್ಟಲಿಂಗವನ್ನ ಹಿಡ್ಕೋತೀರಾ? ಇಷ್ಟಲಿಂಗವನ್ನ ಹಿಡ್ಕೊಂಡಾಗ ಒಂದು ವಚನವನ್ನ ನಾವು ಹೇಳ್ಬೇಕು. ಹೇಳ್ತೀರಲ್ಲ? ಜಗದಗಲ, ಜೋರಾಗಿ ಹೇಳ್ಬೇಕು. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಅಲ್ಲ, ನಾವು ಇಷ್ಟಲಿಂಗವನ್ನ ನೋಡಿದ್ರೆ, ಈ ಹೊರಗಡೆ ನಿಂತ್ಕೊಂಡು ಬಯಲನ್ನ ನೋಡಿದ್ರೆ ಹೇಗಿದೆ, ಆ ರೀತಿಯಲ್ಲಿ ಒಂದು ಇಷ್ಟಲಿಂಗ ನಮ್ಗೆ ಕೊಟ್ಟಿದೆ. ಆ ಪರಶಿವನನ್ನ ವರ್ಣನೆ ಮಾಡಕ್ಕಾಗಲ್ಲ. ಜಗದಗಲ ಅಂತಾರೆ, ಮುಗಿಲಗಲ ಅಂತಾರೆ, ಮಿಗಿಯಗಲ ಅಂತಾರೆ, ಯಾವುದಕ್ಕೂ ಅವರು ಸಿಗೋದಿಲ್ಲ. ನಿನ್ನನ್ನು ನಾನು ಅಳತೆ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಿನ್ನಗಲ ಅಂತ ಹೇಳ್ಬಿಡ್ತಾರೆ. ನಿನ್ನ ಅಳತೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಅಂತವ್ರು ಬಂದು ನನ್ನ ಕೈಗೆ ಬಂದು ಚುಳುಕಾಗಿದ್ದೀರಾ, ಚಿಕ್ಕವರಾಗಿದ್ದೀರಾ, ಅಂತವರನ್ನ ನಾವು ನಂಬಿಕೆ ಇಟ್ಟು, ನಂಬಿಕರದಡೆ ಓಯನ್ನನೇ ಶಿವನು ಅಂತ ಹೇಳಿ, ನಿಮ್ಗೆ ಯಾವುದೇ ಕೆಲಸ ಆಗ್ಬೇಕು ಅಂದ್ರೆ ಅದನ್ನ ಹಿಡ್ಕೊಳ್ಳಿ. ತದೇಕ ಚಿತ್ತದಿಂದ ನೋಡಿ. ಇಷ್ಟಲಿಂಗವನ್ನ ಹಿಡ್ಕೊಂಡು ಕಣ್ಣು ಮುಚ್ಚಿದ್ರೆ ಏನು ಕಾಣಲ್ಲ. ಇಷ್ಟಲಿಂಗವನ್ನ ಹಿಡ್ಕೊಂಡು ನೀವೇನ್ ಮಾಡ್ಬೇಕು? ಅನುಸಂಧಾನ ಮಾಡ್ಬೇಕು. ಯಾವ ರೀತಿ? ಶರಣ ಸತಿ ಲಿಂಗಪತಿ ಅಂತ. ಅಂದ್ರೆ ನಾವು ಸತಿ ಆಗ್ಬೇಕು, ಲಿಂಗ ಏನಾಗ್ಬೇಕು? ಪತಿ ಆಗ್ಬೇಕು. ಗಂಡ ಹೆಂಡತಿ ಯಾವ ರೀತಿ ನೋಡ್ತಾರೆ, ಆ ರೀತಿ ಹೆಂಡತಿ ಗಂಡನನ್ನ ಯಾವ ರೀತಿ ನೋಡ್ತಾರೆ, ಹಂಗೆ ಲಿಂಗವನ್ನ ನಾವು ನೋಡ್ಬೇಕು. ನೋಡ್ತಾ ನೋಡ್ತಾ ಆ ಕಣ್ಣಿನ ನೋಟವೇ ಒಂದು ರೀತಿಯ ವಿಶೇಷವಾದಂತಹ ಕಾಂತಿ ಹೆಚ್ಚಾಗುತ್ತೆ. ಅದಕ್ಕೆ ಶರಣ ಸತಿ ಲಿಂಗಪತಿ ಅಂತ ಕರೀತಾರೆ. ನೀವು ಅದನ್ನ ಇಟ್ಕೊಂಡು ಫುಲ್ ಹೂವು ಹಾಕ್ಬಿಟ್ರೆ ಅದು ಪೂಜೆ ಆಗುತ್ತೆ. ಆದ್ರೆ ಅನುಸಂಧಾನ ಮಾಡಬೇಕು ಅಂದ್ರೆ ಇಷ್ಟಲಿಂಗ ಮಾತ್ರ ಕಾಣಬೇಕು. ಆ ಕಪ್ಪು ವರ್ಣ ನೋಡ್ತಾ ನೋಡ್ತಾ ಕಣ್ಣಿನ ಕಾಂತಿ ಹೆಚ್ಚಾಗುತ್ತೆ. ಯಾರು ಕನ್ನಡಕವನ್ನ ಧರಿಸುವ ಅವಶ್ಯಕತೆ ಇರೋದಿಲ್ಲ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷ ಕನ್ನಡಕವನ್ನ ಧರಿಸದೆ ಅವರು ಏಕೆ ಇಷ್ಟಲಿಂಗ ಪೂಜೆಯನ್ನ ಮಾಡಿದ ಪರಿಣಾಮ ಅವರು ಯಾವುದೇ ಕನ್ನಡಕ ಧರಿಸದೆ 111ನೇ ವರ್ಷದಲ್ಲೂ ಕೂಡ ಅವರು ಯಾವುದೇ ಪುಸ್ತಕವನ್ನ ಓದ್ತಾ ಇದ್ದಾರೆ ಅಲ್ಲ. ಅಂತಹ ಒಂದು ಶಕ್ತಿ ಸಿಗೋದು ಯಾವುದರಿಂದ ಅಂದ್ರೆ ಇಷ್ಟಲಿಂಗ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋದಕ್ಕಿಂತ ಎಲ್ಲೆಲ್ಲೋ ಹುಡುಕೋದು ಬೇಡ. ಇಷ್ಟಲಿಂಗ ನಮ್ಮ ಎದೆ ಮೇಲಿದೆ. ಆ ಎದೆ ಮೇಲಿರುವಂತಹ ಇಷ್ಟಲಿಂಗವನ್ನ ದಿನಕ್ಕೆ 2 ಸಲ ಆದ್ರೂ ಪೂಜೆ ಮಾಡಿ, 2 ಸಲ ಆದ್ರೂ ಅನುಸಂಧಾನವನ್ನ ಮಾಡಿ. ಅದರಿಂದ ನಮ್ಗೆ ಒಂದು ಕಾಂತಿ ಹೆಚ್ಚಾಗುತ್ತೆ. ನಿಮ್ಗೆ ನೋವು ಬರುತ್ತಾ? ಇಷ್ಟಲಿಂಗವನ್ನ ಇಟ್ಕೊಳ್ಳಿ. ಸರಿ ಹೇಳ್ದಂಗೆ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಬೋದಯ್ಯ ಅನ್ನೋ ಒಂದು ವಚನವನ್ನ ಹೇಳಿ, ಆ ವಚನವನ್ನ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದು ಸಾಕಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ, ಆ ವಚನ ಸಾಹಿತ್ಯ ಈ ದಿನ ಶಿರಮಳ್ಳಿಗೆ ನಡ್ಕೊಂಡು ಬಂದಿದೆ. ಆ ನಡ್ಕೊಂಡು ಬಂದಿರುವಂತಹ ವಚನ ಸಾಹಿತ್ಯನ ಪುಸ್ತಕವನ್ನ ಕೊಟ್ಟಿದ್ದೀನಿ. ಅದನ್ನ ತಗೊಂಡೋಗಿ ಎಲ್ಲೋ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಡಿ. ದಯಮಾಡಿ ಅದನ್ನ ತಗೊಂಡು ನಿಮ್ಮ ಮಕ್ಕಳಿಗೆ ನೀವು ಓದಿ. ಮೊಬೈಲ್ ಹೇಳುತ್ತೆ, ನೀನು ನನ್ನನ್ನ ಒಂದು ಸಲ ನೋಡು, ನಿನ್ನನ್ನ ತಲೆ ಎತ್ತದಂತೆ ಮಾಡ್ತೇನೆ ಅಂತ ಅಲ್ವಾ. ಮೊಬೈಲ್ ಹಿಡ್ಕೊಬಿಟ್ರೆ ಯಾರು ಬಂದವ್ರೆ ಅಂತ ಗೊತ್ತೇ ಆಗೋದಿಲ್ಲ, ಯಾರು ಹೋಗಿದ್ದಾರೆ ಅಂತಾನು ಗೊತ್ತಾಗೋದಿಲ್ಲ ಅಲ್ಲ. ಆ ರೀತಿ ಮೊಬೈಲ್ ನಮ್ಮನ್ನ ಏನ್ ಮಾಡುತ್ತೆ? ತಲೆ ಎತ್ತದಂತೆ ಮಾಡುತ್ತೆ. ಆದ್ರೆ ಪುಸ್ತಕವನ್ನ ಓದಿ, ಪುಸ್ತಕವನ್ನ ಒಂದು ಸಲ ನೋಡಿದರೆ ಅದು ನಮ್ಮನ್ನ ತಲೆ ಎತ್ತುವಂತೆ ಮಾಡುತ್ತೆ. ಆ ಪುಸ್ತಕವನ್ನು ಓದಿರೋದ್ರಿಂದಲೇ ನಮ್ಮ ನ್ಯಾಯಾಧೀಶರು ಇವತ್ತು ಇಲ್ಲಿಗೆ ಬಂದು ಒಬ್ಬರು ನ್ಯಾಯಾಧೀಶರಾಗಿ ಮಾತನಾಡುವಂತಹ ಒಂದು ಶಕ್ತಿ ಬಂದಿದೆ. ನಮ್ಮ ಪೂಜ್ಯರು ಅಂತಹ ಪುಸ್ತಕವನ್ನ ಓದಿರೋದ್ರಿಂದಲೇ ಅಂತಹ ಒಂದು ಅನರ್ಘ್ಯವಾದಂತಹ ಒಂದು ಉಪನ್ಯಾಸವನ್ನ ನೀಡುವಂತಹ ಶಕ್ತಿ ಬಂದಿದೆ ಅಂತ ಹೇಳ್ತಾ, ಸಮಯ ಆಗಿದೆ, ಹೆಚ್ಚಿಗೆ ಮಾತನಾಡುವಂತಹ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾ, ಪ್ರತಿಯೊಬ್ಬರು ವಚನವನ್ನ ಪ್ರೀತಿಸಿ, ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಂಡು, ವಚನವನ್ನ ನಿಮ್ಮ ಉಸಿರನ್ನಾಗಿ ಮಾಡಿಕೊಂಡ್ರೆ ಇಡೀ ನಿಮ್ಮ ಮನೆಯೇ ಏನಾಗುತ್ತೆ? ವಚನಾಲಯವಾಗುತ್ತೆ. ಪ್ರತಿಯೊಬ್ಬರ ಮನೆಯೂ ಕೂಡ ವಚನಾಲಯವಾಗುತ್ತೆ. ಆ ವಚನಾಲಯವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಮ್ಮ ಜಡಸರ್ ಇವತ್ತು ಒಂದು ವಚನ ಗ್ರಾಮ ದತ್ತಿಯನ್ನ ಸ್ಥಾಪಿಸಿದರ ಫಲವಾಗಿ ಪ್ರತಿ ಮನೆಗೆ ಒಂದು ವಚನ ಪುಸ್ತಕ ಮತ್ತು ಅವರ ಒಂದು ಎಚ್ಚೆತ್ತ ಮತದಾರ, ಪ್ರಜಾತಂತ್ರಕ್ಕಾದಾರ 2 ಪುಸ್ತಕವನ್ನು ಕೊಟ್ಟಿದ್ದೇವೆ. ಮತದಾನ ಮಾಡೋದಕ್ಕಿಂತ ಮೊದಲು ಅವರು ಹೇಳಿರುವಂತಹ ಅನೇಕ ಸಲಹೆಗಳಿದೆಯಲ್ಲ ಪುಸ್ತಕದಲ್ಲಿ, ಆ ಸಲಹೆಗಳನ್ನ ಓದಿಕೊಂಡು ನೀವು ಮತದಾನವನ್ನ ಮಾಡಿದಾಗ ನೀವು ಒಳ್ಳೆಯ ವ್ಯಕ್ತಿಗಳನ್ನ ನೀವು ಚುನಾವಣೆಯಲ್ಲಿ ಆರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ,
ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ನಿರ್ವಂಚನೆಯಿಂದ ನೀವು ಮತದಾನವನ್ನ ಮಾಡಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶವನ್ನ ಸದೃಢರನ್ನಾಗಿ ಮಾಡಿ ಅಂತ ಮನವಿ ಮಾಡಿಕೊಳ್ತಾ ಇವತ್ತು ವಚನ ಗ್ರಾಮವನ್ನ ನೋಡೋದಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ, ಮತ್ತೆ ನಿಮ್ಮೆಲ್ಲರೂ ನೋಡೋದಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಸ್ವರ್ಗ ನರಕ ಸತ್ತ ಮೇಲಲ್ಲ ಲಿಂಗಾಯತರಿಗೆ ಯಾವಾಗ ಇರೋದು, ಇರುವಾಗಲೇ ಅಲ್ಲ. ನಾವು ಇವತ್ತು ಸ್ವರ್ಗ ನರಕವನ್ನು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದೇ ಸ್ವರ್ಗ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತಾರೆ. ದೇವಲೋಕ ಮರ್ತ್ಯಲೋಕ ಯಾವುದಿಲ್ಲ ಕಣಪ್ಪ, ಎಲ್ಲಿ ಸತ್ಯ ನಡೀತಾ ಇದೆ. ನಮ್ಮ ಜಡ್ಸರ್ ಸತ್ಯವನ್ನ ಮಾತಾಡಿದ್ದಾರೆ, ಒಳ್ಳೆಯ ಬಾಯಿ ಬಿಟ್ಟು ಮಾತಾಡಿದ್ದಾರೆ. ಮತ್ತೆ ನಮ್ಮ ಸ್ವಾಮೀಜಿಗಳು ಕೂಡ ಒಂದು ಆಶೀರ್ವಚನವನ್ನ ಕೊಡ್ತಾರೆ. ಎಲ್ಲಿ ಅನಾಚಾರ ನಡೆಯುತ್ತೆ ಅದು ನರಕ ಆಗುತ್ತೆ, ಇಲ್ಲಿ ಆಚಾರ ನಡೀತಾ ಇರೋದ್ರಿಂದ ಅದು ಸ್ವರ್ಗ ಆಗಿದೆ, ದೇವಲೋಕ ಆಗಿದೆ. ಇವತ್ತು ಸುಮಾರು ಜನ ಬರಬೇಕಾಗಿತ್ತು, ಎಲ್ಲ ಬಂದಿದ್ರೆ ಇಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ಯಾರಾದ್ರೂ ಕೇಳ್ತಾರೆ ನಿಮ್ಮ ಮನೆಗೆ ಹೋದ್ರೆ, ಹೆಂಗಸರು ಕೇಳ್ಬೋದು ಎಲ್ಲಿಗೆ ಹೋಗಿದ್ರಿ ಅಂದ್ರೆ ನಾನು ಸ್ವರ್ಗಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕು. ಎಲ್ಲಿಗೆ ಹೋಗಿದ್ದೆ ಅಂದ್ರೆ ನಾನು ದೇವಲೋಕಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕು. ಯಾರಾದ್ರೂ ಕೇಳಿದ್ರೆ ಇಂತಹ ದೇವಲೋಕದಲ್ಲಿ ನಾನು ಇದ್ದೆ ಅನ್ನೋ ಒಂದು ಭಾವನೆ. ನಾವು ಇಲ್ಲಿ ಒಳ್ಳೆಯದನ್ನ ಏನ್ ನೋಡ್ತೀವಿ ಅದೇ ದೇವಲೋಕ, ಅದೇ ಸ್ವರ್ಗ ಅನ್ನೋ ಒಂದು ಕಲ್ಪನೆಯನ್ನ ಇಟ್ಕೊಂಡು ನಾವು ಬಾಳಿದ್ರೆ ಇಡೀ ಜೀವನ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಅದೇ ಒಂದು ಒಳ್ಳೆಯ ಸ್ವರ್ಗ ದೇವಲೋಕಕ್ಕಾಗಿ ಪರಿಣಮಿಸುತ್ತೆ. ಆದ್ರೆ ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನ್ಗಾಗಲ್ಲ ಅಂದ್ರೆ ಅದೇ ನರಕ, ಇನ್ನೇನೂ ಅಲ್ಲ. ಅದಕ್ಕೆ ನರಕ ಮಾಡ್ಕೊಳ್ತೀರಾ ಸ್ವರ್ಗ ಮಾಡ್ಕೊಳ್ತೀರಾ ಎಲ್ಲ ಯಾರ ಕೈಯಾಗಿದೆ? ನಮ್ ಕೈಯಾಗಿದೆ. ಎಲ್ಲ ಆ ಸ್ವರ್ಗ ಮತ್ತು ದೇವಲೋಕವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ವಚನವನ್ನ ಕೊಟ್ಟಿದ್ದೇವೆ. ಗಂಡ ಹೆಂಡತಿ ಹೇಗ್ ಮಾಡಬೇಕು, ಇಷ್ಟಲಿಂಗ ಪೂಜೆಯನ್ನ ಹೇಗ್ ಮಾಡಬೇಕು, ವಿಭೂತಿಯನ್ನ ಹಾಕ್ಬೇಕು, ವಿಭೂತಿ ಹಾಕ್ಬೇಕಾದ್ರೆ ಯಾವ ವಚನವನ್ನ ಹೇಳ್ಬೇಕು, ಮತ್ತೆ ಇಷ್ಟಲಿಂಗವನ್ನ ಹಿಡ್ಕೊಂಡು ಯಾವ ವಚನವನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಹೊಟ್ಟೆ ಹಸುವಾಗ್ತಾ ಇದೆ ಆದ್ರೂ ಉಪನ್ಯಾಸ ಮಾಡ್ತಾ ಇದೀವಿ, ಹಂಗಾದ್ರೂ ಕೂಡ ಒಂದು ವಚನ ಕೊಟ್ಬಿಟ್ಟಿದ್ದಾರೆ. ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ, ವಿಷವೇರಿ ತಯ್ಯ ಅಪಾದ ಮಸ್ತಕಕ್ಕೆ, ಹಸಿವಿಗನ್ನ ಮನಿಕ್ಕೆ ವಿಷವನ್ನು ಹೇಳುವ ಬಲ್ಲಡೆ, ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ 12ನೇ ಶತಮಾನದಲ್ಲಿ ವಚನವನ್ನ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ನಾವು ನಿಮ್ಮ ಹಸಿಸ್ಬಿಟ್ಟು ನಾವು ವಚನ ಪ್ರವಚನ ಹೇಳ್ತಾ ಇದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಮತ್ತು ಹಸಿವಿಗೆ ಅನ್ನವನಿಕ್ಕೆ ವಿಷವನ್ನಿರೋಗ ಬಲ್ಲಡೆ, ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಜಡರ ದಾಸಮಯ್ಯ ಹೇಳ್ತಾರೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಚನ ರಚನೆ ಆಗಿದೆ. ಆ ವಚನವನ್ನ ದಯಮಾಡಿ ಓದಿ. ಅದ್ರಲ್ಲಿ ಫೋನ್ ನಂಬರ್ ಇದೆ, ದಯಮಾಡಿ ಅದಕ್ಕೆ ನನ್ನ ವಾಟ್ಸಪ್ ಮಾಡಿ. ಯಾಕಂದ್ರೆ ಈಗ ನಂಬರ್ ತಗೊಳ್ಬೇಕಾಗಿತ್ತು, ಸಮಯ ಇಲ್ಲದೆ ಇರೋದ್ರಿಂದ ತಗೊಳ್ತಾ ಇಲ್ಲ. ಈ ಶಿರಮಳ್ಳಿ ಗ್ರಾಮ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದೆ. ಇವತ್ತು ನಿಮ್ಮ ಗ್ರಾಮವನ್ನು ವಚನ ಗ್ರಾಮ ಆಗಿರೋದನ್ನ ನಾಳೆ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ. ಅದನ್ನ ಕೇವಲ ಶಿರಮಳ್ಳಿಯವರು ಮಾತ್ರ ನೋಡಿದಿಲ್ಲ, ಇಡೀ ವಿಶ್ವವೇ. ಯಾಕಂದ್ರೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ 15 ದೇಶ 10 ರಾಜ್ಯಗಳಲ್ಲಿ ಅಂತರ್ಜಾಲದ ಮುಖಾಂತರ ಕೆಲಸವನ್ನ ಮಾಡ್ತಾ ಇದೆ. ಶಿರಮಳ್ಳಿ ಗ್ರಾಮ ವಚನ ಗ್ರಾಮ ಆಗಿರೋದನ್ನ ಅಮೆರಿಕ ನೋಡುತ್ತೆ, ಆಸ್ಟ್ರೇಲಿಯಾ ನೋಡುತ್ತೆ, ನೆದರ್ಲ್ಯಾಂಡ್ ನೋಡುತ್ತೆ, ದುಬೈ ನೋಡುತ್ತೆ. ಹೀಗೆ ಅನೇಕ 15 ದೇಶಗಳು ಮತ್ತು 10 ರಾಜ್ಯಗಳಿರುವಂತಹ ಎಲ್ಲಾ ಜನರು ಕೂಡ ನೋಡ್ತಾರೆ. ಮತ್ತೆ ಇವತ್ತೊಂದಿನ ಇರ್ತೀವಿ, ನಾವು ಹೋಗ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲ ಬಂದ್ರು ಕೂಡ ನೀವು ಪುಸ್ತಕ ಇಸ್ಕೊತಾ ಇದೀರಲ್ಲ, ನಮ್ಮ ತಾತ ಹಿಂಗಿದ್ರು, ನಮ್ಮ ಮನೆತನದ ಕುಟುಂಬದವರು ಹಿಂಗಿದ್ರು ಅಂತ ಶಿರಮಳ್ಳಿ ಅಂತ ಹಾಕ್ಬಿಟ್ಟಿರ್ತೀವಿ. ಶಿರಮಳ್ಳಿನ ಯೂಟ್ಯೂಬ್ ಅಲ್ಲಿ ಹೊಡೆದ ತಕ್ಷಣ ಆ ಶಿರಮಳ್ಳಿ ಅನ್ನೋದು ತೆರ್ಕೊಳ್ಳುತ್ತೆ. ನಿಮ್ಮೆಲ್ಲರನ್ನು ನೋಡಿ ಖುಷಿ ಪಡ್ತಾರೆ. ತಲಾಂತರದವರೆಗೂ ಕೂಡ ಈ ಒಂದು ವಿಷಯ, ಈ ವಚನ ಗ್ರಾಮ ಆಗಿರೋದು ಉಳ್ಕೊಳ್ಳುತ್ತೆ. ದಯಮಾಡಿ ಅದರಲ್ಲಿ ಪುಸ್ತಕ ಕೊಟ್ಟಿದ್ದೀನಲ್ಲ ವಚನ ಭಾರತ ಅಂತ, ಆ ವಚನ ಭಾರತದ ಹಿಂದ್ಗಡೆ ನನ್ನ ನಂಬರ್ ಇದೆ. ಆ ನಂಬರ್ಗೆ ನಿಮ್ಮ ಹೆಸರನ್ನ ಶಿರಮಳ್ಳಿ ಅಂತ ವಾಟ್ಸಪ್ ಮಾಡಿ. ಅದಕ್ಕೆ ನಾವು ಈ ಶಿರಮಳ್ಳಿ ನಡೆದಿರುವಂತಹ ಪುಸ್ತಕ ಕೊಟ್ಟಿರುವಂತಹ ಕಾರ್ಯಕ್ರಮ, ನಮ್ಮ ಜಡ್ ಸಾಹೇಬರು ಮಾತಾಡಿರುವಂತದ್ದು ಮತ್ತು ಸ್ವಾಮೀಜಿಗಳ ಆಶೀರ್ವಚನವನ್ನ ಮಾಡುವಂತದ್ದು ಎಲ್ಲವನ್ನು ಕೂಡ ಅದಕ್ಕೆ ಲಿಂಕ್ ಅನ್ನ ಕಳಿಸ್ತೇವೆ ಅಂತ ಹೇಳ್ತಾ, ವಚನ ಗ್ರಾಮ ಕಾರ್ಯಕ್ರಮ ನಮ್ಮ ಹೃದಯ ಗೆದ್ದಿದೆ, ನಮ್ಮ ಮನವನ್ನ ಗೆದ್ದಿದೆ, ನಿಮ್ಮೆಲ್ಲರನ್ನು ಕೂಡ ನೋಡುವಂತಹ ಸೌಭಾಗ್ಯವನ್ನ ನಮಗೆ ಕರುಣಿಸಿದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಶ್ರೀಗಳು ಈ ಎಲ್ಲರನ್ನು ಕೂಡ ಒಂದುಗೂಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ನಮ್ಮ ಊರಿನ ನಾಡಗೌಡರು ಕೂಡ ಎಲ್ಲರನ್ನು ಕೂಡ ಸಂಘಟನೆಯನ್ನ ಮಾಡಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಎಲ್ಲ ಆಜೀವ ಸದಸ್ಯರು ಮತ್ತು ನಂಜನಗೂಡು ತಾಲೂಕು ಅಧ್ಯಕ್ಷರು ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಒಂದೆರಡು ವೇಳೆಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣು.